ಸೊ ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ. ಸೊ ಈಗ ಕೆಲವೊಂದಿಷ್ಟು ಜನದ್ದು ಆರ್ಮಿ ಆಗಿಲ್ಲ. ಸೊ ಇನ್ನು ಕೆಲವೊಂದಿಷ್ಟು ಜನ ಯಾರ್ಯಾರೋ ಕಾಕೊಂಡು ಕೊಟ್ಟಿರ್ತೀರ. ಸೊ ಮುಂಬರುವಂಥ ವೆಕೆನ್ಸಿಗಳನ್ನು ನೋಡ್ತಾ ಹೋಗೋಣ. ಸೊ ಕನಿಷ್ಠ ಅರ್ಹತೆ ಏನಾಗಿರಬೇಕು, ವಯೋಮಿತಿ ಮತ್ತು ಅಂದಾಜು ಹುದ್ದೆ, ಸೊ ಪರೀಕ್ಷಾ ಭಾಷೆ, ಸೊ ಮುಖ್ಯ ಆಯ್ಕೆ ಮತ್ತು ಮಾನದಂಡನ ಸೊ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಬರುವಂಥದ್ದು ಫಸ್ಟ್ಗೆ ಬರುವಂಥದ್ದು SSC CGL. ಸೊ ಇದಕ್ಕೆ ಕನಿಷ್ಠ ಅರ್ಹತೆ ಏನಾಗಿರಬೇಕು ಅಂತಂದರೆ, ಯಾವುದೇ ಇದರಲ್ಲಿ ಡಿಗ್ರಿ ಆಗಿರ್ಬೋದು, BA BCom BSc, ಸೊ ಎನಿ ಒನ್ ಒತ್ತಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ವಯೋಮಿತಿ 18ರಿಂದ 32 ವರ್ಷ. ಸೊ ಅಂದಾಜು ಹುದ್ದೆ ಸೊ 8,500 ಪ್ಲಸ್ ಬರ್ಬೋದು. ಸೊ ಅಂದಾಜಿದೆ. ಸೊ ಕೆಳಗೂ ಆಗ್ಬೋದು, ಮೇಲೂ ಆಗ್ಬೋದು. ಒಟ್ಟಲ್ಲಿ ನಿಮ್ಮ ಸ್ಟಡಿನ ಮುಂದುವರಿಸಿ. ಡಿಗ್ರಿ ಯಾರ್ದು ಕಂಪ್ಲೀಟ್ ಆಗಿದೆಯಲ್ಲ ಅವರು. ಸೊ CGL ಓಕೆ, ಒಳ್ಳೆಯ ಹುದ್ದೆ. ಸೊ ಒಂದು PSI ಲೆವೆಲ್ಗೆ ಈ ಹುದ್ದೆ ಇರುತ್ತೆ. ಸೊ ನೆಕ್ಸ್ಟು ಈ ಪರೀಕ್ಷಾ ಭಾಷೆ ಕನ್ನಡದಲ್ಲಿ ಇರಲ್ಲ. ಸೊ ಅದು ಬೈ ಮಿಸ್ಟೇಕ್ ಆಗಿದೆ. ಸೊ ಕನ್ನಡದಲ್ಲಿ ಪರೀಕ್ಷೆ ಇರಲ್ಲ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರುತ್ತೆ. ಇಂಗ್ಲೀಷ್ ಮತ್ತು ಹಿಂದಿ. ಓಕೆ. ಸೊ ಇಲ್ಲಿ ಮುಖ್ಯವಾಗಿ ಆಯ್ಕೆನೇ ಹೇಗೆ ಮಾಡ್ಕೊತಾರಪ್ಪ ಅಂತಂದರೆ, ಟೈರ್ 1 ಮತ್ತು ಟೈರ್ 2 CBT ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾರೆ. ಓಕೆ. ಸೊ CGL ಆಯಿತು. ನೆಕ್ಸ್ಟು CHSL ನಾವು ನೋಡೋಣ. ಸೊ 12th ಪಾಸ್ ಆಗಿರಬೇಕು, ಸೆಕೆಂಡ್ PUC ಪಾಸ್ ಆಗಿರಬೇಕು, 18ರಿಂದ 27 ವರ್ಷ ವಯೋಮಿತಿ, ಅಂದಾಜು 3,700 ಪ್ಲಸ್ ವೇಕೆನ್ಸಿಗಳು ಬರ್ಬೋದು. ಅಂದಾಜು ಹೇಳ್ತಾ ಇದ್ದೀನಿ. ಸೊ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ. ಸೊ ಸೆಕೆಂಡ್ PUC ಕಂಪ್ಲೀಟ್ ಆದವರು CHSLಗೆ ರೆಡಿ ಆಗ್ಬೋದು. ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲಿ ಇದೆ ಅಂತ ಹೇಳಿದ್ರೆ, ಆದರೆ ಇಂಗ್ಲೀಷ್ನಲ್ಲಿ ಮಾತ್ರ ಇರುತ್ತೆ. ಓಕೆ. ಸ್ವಲ್ಪ ಇಲ್ಲಿ ಬೈ ಮಿಸ್ಟೇಕ್ ನಾನು ಕನ್ನಡ ಇಂಗ್ಲೀಷ್ ಟೈಪ್ ಮಾಡೋಕ್ಕೆ ಹೋಗಿ, ಸೊ ಈಗ SSC ಅವ್ರು ಏನು ಮಾಡ್ತಾಯಿದ್ದಾರೆ, ಆಲ್ಮೋಸ್ಟ್ ಕನ್ನಡದಲ್ಲಿ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಮಿಸ್ಟೇಕ್ ಆಗಿದೆ. ಸೊ ಇಲ್ಲಿ CBT ಪ್ಲಸ್ ಟೈಪಿಂಗ್ ಟೆಸ್ಟ್ ಇರುತ್ತೆ. CBTನೂ ಇರುತ್ತೆ ಪ್ಲಸ್ ಟೈಪಿಂಗ್ ಟೆಸ್ಟು. ಓಕೆ. ಸ್ಕಿಲ್ ಟೆಸ್ಟ್ ಅಂತಲೇ ಇರುತ್ತಲ್ಲ. ಸೊ ಅಲ್ಲಿ ನೀವು ವರ್ಡ್ಸ್ನ 1 ನಿಮಿಷದಲ್ಲಿ 35 ವರ್ಡ್ಸ್ನ ಟೈಪ್ ಮಾಡಬೇಕಾಗಿರುತ್ತೆ. ಓಕೆ. ಸೊ ನೆಕ್ಸ್ಟು MTS 10th ಪಾಸ್ ಆಗಿರಬೇಕು, SSLC. ಓಕೆ. SSLCನ ನೀವು ಪಾಸ್ ಆಗಿದ್ದರೆ MTSಗೆ ರೆಡಿ ಮಾಡ್ಕೊಳ್ಳಿ. ಸೊ ವಯೋಮಿತಿ 18ರಿಂದ 27 ವರ್ಷ. ಸೊ 6,000 ಪ್ಲಸ್ ಅಂತಂದರೆ ಈಗೇನು ಮಾಡ್ತಿದ್ರೆ 10ರಿಂದ 12,000 ಕರಿತಾಯಿದ್ರು ಅಂತಂದರೆ 6,000 ಪ್ಲಸ್ ಅಂತ ನೀವು ಇಟ್ಕೊಳ್ಬೋದು. ಸೊ ಇದು ಪರೀಕ್ಷೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿರುತ್ತೆ. CBT ಮತ್ತು ಸೆಕ್ಷನ್ 2 ಮಾರ್ಕ್ಸ್ ಅಂತಂದರೆ ಸೆಕ್ಷನ್ ವೈಸ್ ಇರುತ್ತೆ. ಒಂದೇ ಪರೀಕ್ಷೆ ಆದರೆ ಸೆಕ್ಷನ್ 2 ಇರುತ್ತೆ. ಓಕೆ. ಒಂದು ಫಸ್ಟು ಮ್ಯಾಥ್ಸು, ರೀಸನಿಂಗು, ನೆಕ್ಸ್ಟು ಇಂಗ್ಲೀಷು ಮತ್ತು GK. ಸೊ ಇಂಗ್ಲೀಷು ಮತ್ತು GKಗೆ ಏನಿರುತ್ತೆ, ಕಟ್ ಆಫ್ ಇರುತ್ತೆ. ಮ್ಯಾಥ್ಸು ರೀಸನಿಂಗ್ಗೆ ಕಟ್ ಆಫ್ ಇರಲ್ಲ. ಓಕೆ. ಸೊ ಯಾವ ರೀತಿ ಸ್ಟಡಿ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಸೊ ನೆಕ್ಸ್ಟು SSC GD ಕಾನ್ಸ್ಟೇಬಲ್. ಸೊ ಇದಕ್ಕೆ ಆಲ್ಮೋಸ್ಟ್ ಆಲ್ ಜಾಸ್ತಿ ಫೈಟ್ ಮಾಡೋದು ಇಲ್ಲೇ. ಸೊ ಏಜು 18ರಿಂದ 23. ಸೊ 35,000 ಪ್ಲಸ್ ಹುದ್ದೆಗಳು ಬರ್ಬೋದು. ಸೊ ನೆಕ್ಸ್ಟು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪರೀಕ್ಷೆ ಇರುತ್ತೆ. CBT PET PST ರನ್ನಿಂಗ್. ಓಕೆ. ಸೊ PETಯಲ್ಲೇ ಬರುತ್ತೆ ರನ್ನಿಂಗು. ಓಕೆ. SSC GDಗೆ ರೆಡಿ ಆಗೋರು ರೆಡಿ ಆಗ್ಬೋದು. ಸೊ ಯಾರೆಲ್ಲ ದೇಶ ಸೇವೆ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ, ಸೊ SSC GDನ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಮತ್ತು SSC ಸ್ಟೆನೋಗ್ರಾಫರ್ 12th ಪ್ಲಸ್ ಸ್ಟೆನೋ. ಓಕೆ. ಸೊ 18ರಿಂದ 30. ಸೊ 2,000 ಪ್ಲಸ್ ವೇಕೆನ್ಸಿ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆ ಇರುತ್ತೆ. ಸೊ CBT ಓಕೆ ಮತ್ತು ಸ್ಕಿಲ್ ಟೆಸ್ಟ್ಗಳು ಕೂಡ ಇರುತ್ತೆ ಇದರಲ್ಲಿ. ಸೊ ನೆಕ್ಸ್ಟು RRB NTPC 12th ಡಿಗ್ರಿ. ಓಕೆ. 18ರಿಂದ 33 ವರ್ಷ, 11,500ಗಿಂತ ಜಾಸ್ತಿ ಬರುತ್ತೆ. ಸೊ ಕನ್ನಡ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಇರುತ್ತೆ. CBT 1 ಮತ್ತು CBT 2. ಓಕೆ. ಪೇಮೆಂಟ್ ಮಾತ್ರ ಚೆನ್ನಾಗಿರುತ್ತೆ. ಓಕೆ. ಡೋಂಟ್ ವರಿ. RRB ಗ್ರೂಪ್ D. ಸೊ 10th ಆಗಿದ್ದರೆ ಸಾಕು. ಓಕೆ. ITI ಆದರೂ ಹಾಕ್ಬೋದು, 10th ಆದರೂ ಹಾಕ್ಬೋದು. ಏಜು 18ರಿಂದ 33. ವೇಕೆನ್ಸಿಗಳು ಅಪ್ರಾಕ್ಸಿ ಅಂದಾಜು ಒಂದು 30,000 ಬರ್ಬೋದು. ಸೊ ಎಕ್ಸಾಮು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ. CBT ಪರೀಕ್ಷೆ ಮತ್ತು ಫಿಸಿಕಲ್ಲು. ಸೊ PET ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಬರುವಂಥದ್ದು IBPS ಕ್ಲರ್ಕ್. ಓಕೆ. ಸೊ ಡಿಗ್ರಿ ಆಗಿರಬೇಕು, 20ರಿಂದ 28 ಏಜು. ಸೊ 6,000 ಪ್ಲಸ್ ವೇಕೆನ್ಸಿ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪರೀಕ್ಷೆ. ಸೊ ಪ್ರಿಲಿಮ್ಸ್ ಪ್ಲಸ್ ಮೇನ್ಸ್ 2 ಪರೀಕ್ಷೆಗಳನ್ನು ನೀವು ಇಲ್ಲಿ ಫೇಸ್ ಮಾಡಬೇಕಾಗತ್ತೆ. ಸೊ IBPS PO ಡಿಗ್ರಿ ಆಗಿರಬೇಕು. ಸೊ ನೆಕ್ಸ್ಟು 20ರಿಂದ 30 ವರ್ಷ. ಸೊ 4,000 ಪ್ಲಸ್ ಹುದ್ದೆಗಳು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಸೊ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಇರುತ್ತೆ ಇಲ್ಲಿ IBPS PO. IBPS ಕ್ಲರ್ಕ್ಗೆ ಇಂಟರ್ವ್ಯೂ ಇರಲ್ಲ. ಪ್ರಿಲಿಮ್ಸು ಮೇನ್ಸು ಮತ್ತು
ಪ್ರಿಲಿಮ್ಸ್ ಮೇನ್ಸ್ ಮಾತ್ರ ಇರುತ್ತೆ ಆಯಿತಾ. ಸೊ ನೆಕ್ಸ್ಟು ಕೆನರಾ ಬ್ಯಾಂಕ್ ಅಪ್ರಿಸಿಯೆಂಟ್. ಸೊ ಇದು ಪರ್ಮನೆಂಟ್ ಅಲ್ಲ, ಅಪ್ರಿಸಿಯೆಂಟ್ ಇದೆ. ಸೊ 20-28 ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, 20-28 ಏಜು. ಸೊ ನೆಕ್ಸ್ಟು 3,000+ ವೇಕೆನ್ಸಿ. ಕನ್ನಡದಲ್ಲಿರುತ್ತೆ ಪರೀಕ್ಷೆ. ಡಿಗ್ರಿ ಮೆರಿಟ್ ಆನ್ಲೈನ್ ಟೆಸ್ಟ್. ಓಕೆ. ಸೊ ನೆಕ್ಸ್ಟು ಇಂಡಿಯನ್ ಪೋಸ್ಟ್ GDS 10th ಪಾಸ್ ಆಗಿರಬೇಕು, 18-40 ವರ್ಷ ಏಜ್ ಆಗಿರ್ಬೋದು. ಸೊ 25,000+ ವೇಕೆನ್ಸಿ ಬರ್ಬೋದು. ಪರೀಕ್ಷೆ ಇರೋದಿಲ್ಲ. ಓಕೆ. ಸೊ ಮೆರಿಟ್ ಆಧಾರ ಮೇಲೆ 10th ಬೇಸ್ ಮೇಲೆ ಮಾಡ್ತಾರೆ. ಸೊ ಡೈರೆಕ್ಟ್ SSLC ಮೆರಿಟ್ ಮೇಲೆ. ಓಕೆ. ಸೊ ಆರ್ಮಿ ಅಗ್ನಿವೀರ್ 8th 10th 12th 17 ವರ್ಷ 25,000+ ವೇಕೆನ್ಸಿ ಬರ್ಬೋದು. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪರೀಕ್ಷೆ. CEE ಎಕ್ಸಾಮ್ ಮತ್ತು ಫಿಸಿಕಲ್ ರ್ಯಾಲಿ. ಓಕೆ. ಸೊ ನೆಕ್ಸ್ಟು IAF ಅಗ್ನಿವೀರ್ ವಾಯು ಏರ್ಫೋರ್ಸ್ನಲ್ಲಿ 12th ಸೈನ್ಸ್ ಮಾಡಿರಬೇಕು, 50% ಮಾರ್ಕ್ಸು. ಸೊ 3,500+ ವೇಕೆನ್ಸಿ. ಸೊ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆ, ಆನ್ಲೈನ್ ಟೆಸ್ಟು ಮತ್ತು ಫಿಸಿಕಲು. ಓಕೆ. ಸೊ ನೆಕ್ಸ್ಟ್ ನೋಡೋಣ ನೇವಿ ಅಗ್ನಿವೀರ್. ಸೊ ನೇವಿ ಅಗ್ನಿವೀರು ಸೊ 10th ಅಥವಾ 12th. ಓಕೆ. 17-21. ಸೊ ಅಂದಾಜು ಹುದ್ದೆ 4,000. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆ ಇರುತ್ತೆ. ಸೊ INET ಎಕ್ಸಾಮ್ ಮತ್ತು PET. ಓಕೆ. ಸೊ ನೆಕ್ಸ್ಟು KSP ಪೊಲೀಸ್ ಕಾನ್ಸ್ಟೇಬಲ್ 12th PUC 19-27, 3,500 ವೇಕೆನ್ಸಿ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಪರೀಕ್ಷೆ. ET ಮತ್ತು PST ರಿಟರ್ನ್ ಎಕ್ಸಾಮ್ಗಳು ಇರುತ್ತೆ. ಸೊ ಈಗೇನು ನೋಡಿದ್ರಲ್ಲ, ಈ 15 ಪರೀಕ್ಷೆಗಳಲ್ಲಿ ಕೆಲವೊಂದು ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆಗಸ್ಟ್ವರೆಗೂ ಇದೆ, ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಕೆಲವೊಂದು. ಸೊ ನೋಡ್ಕೊಳ್ಳಿ. ಸೊ ಯಾರೆಲ್ಲ ನೀವು ಪಾಸ್ ಮಾಡ್ಕೋಬೇಕು ಅನ್ಕೊತಿದ್ದೀರಲ್ಲ ಈ ವರ್ಷ, ಸೊ ಇದಕ್ಕೆಲ್ಲ ಆಲ್ರೆಡಿ ಸೊ ಇದೆಲ್ಲ ಕೊಡಿಸಿದ್ರೆ ಎಷ್ಟಾಗುತ್ತೆ? ಅಬೌವ್ 70,000-80,000 ವೇಕೆನ್ಸಿ ಮೇಲಾಗುತ್ತೆ. ಹತ್ತತ್ರ 1 ಲಕ್ಷದವರೆಗೂ ವೇಕೆನ್ಸಿ ಬರ್ಬೋದು. ಇಲ್ಲಪ್ಪ ಏನೋ ಕಡಿಮೆ ಆದರೂ ಒಂದು 50,000-70,000ವರೆಗೂ ನಿಮಗೆ ಇಲ್ಲಿ ವೇಕೆನ್ಸಿ ಬರ್ಬೋದು. ಸೊ ನಿಮಗೆ ಬೇಕಾಗಿರೋದು ಎಷ್ಟು ಹುದ್ದೆ? ಕೇವಲ 1 ಹುದ್ದೆ ಮಾತ್ರ. ಸೊ ಅದು 70,000 ಕರೀಲಿ, 70,000 ಪೋಸ್ಟ್ ಇರಲಿ, ಅದರಲ್ಲಿ ಬೇಕಾಗಿರೋದು ನಿಮಗೆ ಕೇವಲ 1 ಹುದ್ದೆ. ಸೊ ಆ ಒಂದಲ್ಲಿ ನೀವು ಇರಬೇಕು ಅಂತಂದರೆ, ಸೊ ನಿಮಗೆ ಇಲ್ಲಿ ಮೆರಿಟ್ ಲಿಸ್ಟ್ ಎಕ್ಸಾಮ್ ಯಾವುದಾದ್ರೂ ಇರುತ್ತಲ್ಲ, ನೀವು 70,000 ರ್ಯಾಂಕ್ನೇ ಬರಲಿ, 70,000 ರ್ಯಾಂಕ್ನೇ ಬರಲಿ. ಸೊ ನಿಮಗೂ ಅಷ್ಟೇ ಸ್ಯಾಲ್ರಿ, ಅವ್ರಿಗೂ ಅಷ್ಟೇ ಸ್ಯಾಲ್ರಿ. ಓಕೆ. ಸೊ ಸೇಮ್ ಸ್ಯಾಲ್ರಿ ಇರುತ್ತೆ, ಡೋಂಟ್ ವರಿ. ಸೊ ಚೆನ್ನಾಗಿ ಸ್ಟಡಿ ಮಾಡಿ ಆಯಿತಾ. ಸೊ ಆರ್ಮಿ ಹೋಯಿತು ಇನ್ನೇನು ಮಾಡೋದು ಅಂತ ಕುಂಡ್ರಬೇಡಿ. ಸೊ ಏಜ್ ಇರೋದಕ್ಕೆ ಕುಂಡ್ರಿ. ಮತ್ತು SSC GDಗೆ ಟ್ರೈ ಮಾಡಿ ಆಯಿತಾ. ಸೊ ಯಾರ್ದೆಲ್ಲ ದೇಶ ಸೇವೆ ಮಾಡಬೇಕನ್ನೋ ಆಸೆ ಇದೆಯಲ್ಲ, SSC GDಗೆ ಪ್ರಿಪೇರ್ ಆಗಿ ಆಯಿತಾ. ಸೊ SSC GD ಪ್ರಿಪೇರ್ ಆಗಬೇಕಂತಂದರೆ ಸೊ ಸೈನ್ಸು, GK, ಮ್ಯಾಥ್ಸು, ರೀಸ್ನಿಂಗು ಸೊ ಎಲ್ಲ ಸ್ಟಡಿ ಮಾಡಿ ಚೆನ್ನಾಗಿ. ಸೊ ನೋಡೋಣ, ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಧನ್ಯವಾದಗಳು.